भक्त हनुमान की जय। बोलो श्री कृष्ण परमात्मा की जय। रामचंद्र प्रभु की जय। राम जयतु श्री राम सुनामा अमर विनुत पद अमित फल प्रद राम जयतु श्री राम सुनामा राम रम रम राक्षस भीमा रविकुल सोमा राजर राम परम पुरुष करी पावन श्री रघु राम जयतु श्री राम सुनामा अमर विनुत पद अमित फल प्रद राम जयतु श्री राम सुनामा। स्वामी कला ट्रस्ट के श्री बैलांजनेय स्वामी कला ट्रस्ट के बैलांजनेय स्वामी कला ट्रस्ट के बोलो श्री रामचंद्र प्रभु की बोलो श्री रामचंद्र प्रभु की बोलो श्री रामचंद्र प्रभु की बोलो श्री भक्त हनुमान की बोलो श्री भक्त हनुमान की बोलो श्री भक्त हनुमान की वंदे जानकी नोड़े वन चंदवा सीता नोड़े वन चंदवा जानकी जानकी मरुगा मल्लिगे जागी सूरजी सेवंतिगे मरुगा मल्लिगे जागी सूरजी
ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ತರ ತರದ ಪುಷ್ಪಗಳ ಸೊಬಗಿರಲು ನೋಡೆ ಇವನದಂದವ್ವ ಸೀತಾ ನೋಡೆ ಇವನದಂದವ್ವ ನೋಡೆ ಇವನದಂದವ್ವ ಸೀತಾ ನೋಡೆ ಇವನದಂದವ್ವ ಜಾನಕಿ ಪಗಳ ನೀರಿ ಮೆರೆಯುತ್ತಿನ ಗುಂಪಿಗಳ ಕೋಟಿಲಾಲ ಮಗಳ ನೀರಿ ಮೆರೆಯುತ್ತಿನ ಗುಂಪಿಗಳ ಸಾರಿ ಓಡುತ್ತಿಗ ಹರಿಣಿಗಳ ನೀರಿ ಮೆರೆಯುವ ಚುಕಮಿಕಂಗಳ ಸಾರಿ ಓಡುತ್ತಿಗ ಹರಿಣಿಗಳ ನೀರಿ ಮೆರೆಯುವ ಸುಖಮಿಕಂಗಳ ಮನಗೆ ಬಹಳ ಮುದವ ತರುವ 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 ತರ ತರದ ಪುಷ್ಪಗಳ ಸೊಬಗಿರಲು ನೋಡಲಿ ವನದಂದವ್ವ ಸೀತಾ ನೋಡಲಿ ವನದಂದವ್ವ ನೋಡಲಿ ವನದಂದವ್ವ ಸೀತಾ ನೋಡಲಿ ವನದಂದವ್ವ ನೋಡಲಿ ವನದಂದ ನೋಡಲಿ ವನದಂದವ್ವ ಜಾನಕಿ ಸ್ವಾಮಿ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಹೌದು. ಸೀತಾ ಅಲ್ಲಿ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ ಜಾನಕಿ ಸ್ವಾಮಿ. ಕಣ್ಣು ಕೋರೈಸುವ ಸರೋವರಗಳಿಂದಲೂ ಆಹಾ, ಆಹಾ ಸೀತಾ ಶುಕಪಿಕನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಜಾನಕಿ ಅರಮನೆಯಲ್ಲಿ ಹಂಸ ತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಾದ ನಿನ್ನನ್ನ ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ ಸ್ವಾಮಿ. ಜಾನಕಿ ಇದೇನು ಹೀಗೆ ಹೇಳುತ್ತಿರುವಿರಿ? ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸುವ ನನಗೆ ಅವುಗಳು ಇಲ್ಲಿ ಇಲ್ಲವಾದರೂ ಗಂಧ ಪುಷ್ಪಗಳಿಗೇನೂ ಕಡತೆ ಇಲ್ಲ. ಹೇಗಿರುವಾಗ ನನಗಿದೇನು ಬೇಕಾಗಿದೆ ಸ್ವಾಮಿ? ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡೆನ. ಜಾನಕಿ ಸ್ವಾಮಿ. ಸೀತಾ ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡೆನ. ಜೀವನ ಶುಭ ದಿನ, ಒಲವೇ ನಲಿವೆ. ಒಲವೇ
ಸ್ವಾಮಿ ಸೀತಾ, ಹೊಸತನ ಬಯಸಿ ಇದಕ್ಕಿಂತ ನನಗೆ ಇನ್ನೇನು ಬೇಕಾಗಿರುವುದು? ನಿಜ ಸೀತಾ, ನಿನ್ನ ಮಾತು ಸತ್ಯ. ಜಾನಕಿ, ಸ್ವಾಮಿ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾನೆ ನೋಡು. ನಾವು 14 ವರ್ಷ ವನವಾಸವನ್ನು ಆನಂದದಿಂದ ಇಲ್ಲಿಯೇ ಕಳೆಯಬಹುದು ಅಲ್ಲವೇ ಜಾನಕಿ? ಹೌದು ಸ್ವಾಮಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಸ್ವಾಮಿ, ಅತ್ತ ನೋಡಿ, ಲಕ್ಷ್ಮಣನು ಇತ್ತ ಕಡೆಯೇ ಬರುತ್ತಿರುವನು. ಅಗ್ರಜ, ನಮಸ್ಕರಿಸಿದನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗವಾವುದು? ಅಣ್ಣ, ಯಾರೋ ಓರ್ವ ರಾಕ್ಷಸರೊಬ್ಬನು ಭಗವಾನ್ ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಭಗವಾನ್ ಭಾಸ್ಕರನ್ನು ಪ್ರತ್ಯಕ್ಷನಾಗಿ ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ಅದನ್ನು ನಾನು ಪಡೆದು ಇದರಿಂದ ಆತನನ್ನು ಸಂಹರಿಸಿದ್ದೇನೆ. ಕಡೆಗೂ ಸಂಹರಿಸಿ ಬಿಟ್ಟೆಯಾ? ಹೌದು ಅಣ್ಣ. ಚಿಂತೆ ಇಲ್ಲ, ಆತ್ಮರಕ್ಷಣೆಗಾಗಿ ಅದು ನಿನ್ನ ಬಳಿಯಲ್ಲಿರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಹಾಗೆ ಆಗಲಿ ಅಣ್ಣ. ಸೀತಾ, ಯಾರಮ್ಮ ನೀನು? ಮತ್ತಿನ್ನೇನಬೇಕು? ಪ್ರಿಯೆ, ಪ್ರಾಣವಲ್ಲವೇ? ಪ್ರಾಣಕಾಂತೆ ಹಾಗೆಂದು ಹೇಳಿಸಿಕೊಳ್ಳುವವಳು ಇಲ್ಲೇ ಇರುವಳು. ಹೌದು, ಈಕೆಯು ನನ್ನ ಧರ್ಮಪತ್ನಿ. ಹೌದು ಹೌದು. ನೀನು ಯಾರು? ನಿನ್ನ ದೇಶವಾವುದು? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದೇನಾಗಬೇಕು? ನಿನ್ನ ಹೆಸರೇನು? ನೀನು ಇಲ್ಲಿಗೆ ಬರಲು ಕಾರಣವೇನು? ಓಹೋ,
ನೀನು ರಕ್ಕಸಿಯೇ? ಹಾಗೆ ಕಾಣುತ್ತಿರುವೆ. ಆದರೂ ನೀವು ರಕ್ಕಸರಲ್ಲವೇ? ಹಾಗೆಂದರೆ ತಾನಾಗಿ ಬಂದ ಸ್ತ್ರೀಯನ್ನು ಈ ರೀತಿ ತಿರಸ್ಕರಿಸುವುದು ನನಗೆ ತಕ್ಕದಲ್ಲದೆ ತೋರುವುದು. ಬಾವ್ಯ, ನನ್ನನ್ನು ಕೈ ಹಿಡಿದು ನನ್ನ ನಡೆಸುತ್ತೀಯಾ? ನೋಡಮ್ಮ, ನೀವು ಧನುಜರು, ನಾವು ಮನುಜರು. ಆದ್ದರಿಂದ ನಿಮ್ಮನ್ನು ವಿವಾಹವಾಗಲು ಸಾಧ್ಯವಿಲ್ಲ. ಈಕೆಯು ನನ್ನ ಧರ್ಮಪತ್ನಿ, ಇದೋ ನೋಡು ಪಕ್ಕದಲ್ಲಿರುವಳು. ಆದ್ದರಿಂದ ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲ. ನೀನು ಬೇರೆ ಎಲ್ಲಾದರೂ ಹೋಗಿ ಪ್ರಯತ್ನಿಸು. ನೋಡಮ್ಮ, ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ಹೌದು, ಸಾಧ್ಯವಿಲ್ಲ. ವಾಯುಸಾಕ್ಷಿಯಾಗಿ ಯಾರೂ ಸಹ ಯಾರನ್ನೂ ಕೈ ಹಿಡಿಯಲು ಸಾಧ್ಯವಿಲ್ಲ. ಹೌದು, ನಿನಗಿನ್ನು ಲಗ್ನವಾಗಿಲ್ಲವೇ? ನೋಡಮ್ಮ, ನನಗೆ ಪರಸ್ತ್ರೀಯರು ಸಹೋದರಿಯರ ಸಮಾನ. ಪರಸ್ತ್ರೀಯರನ್ನು ನಾನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಈಗ ನೀನು ಲಗ್ನವಾಗಬೇಕೆಂದು ಬಹಳ ಕಾತುರದಲ್ಲಿರುವೆ. ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ನೀನು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯವಾದರೂ ಆಗಬಹುದು. ಓಹೋ, ನನಗಿಂತಲೂ ಬಹಳ ಸುಂದರನಾಗಿರುವನು. ಅದಕ್ಕಾಗಿ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಇಲ್ಲ ಇಲ್ಲ, ಆತನು ಒಬ್ಬನೇ ಬಂದಿರುವನು. ಹೌದು. ನೋಡಮ್ಮ, ನೀನು ಹೀಗೆ ಹೋದರೆ ಆತನು ನಿನ್ನನ್ನು ಒಲಿಸುವುದಿಲ್ಲ. ನನ್ನ ಆಜ್ಞೆ ಹೊರತು ಆತನು ಯಾವ ಕಾರ್ಯವನ್ನೂ ಸಹ ಮಾಡುವುದಿಲ್ಲ. ಇಲ್ಲ ಇಲ್ಲ, ನೀನು ಲಗ್ನವಾಗಬೇಕೆಂದ ಪಕ್ಷದಲ್ಲಿ ನಾನು ನಿನ್ನ ಬೆನ್ನಿನ ಮೇಲೆ ಕೆಲವು ಕುರುಹುಗಳನ್ನು ಬರೆಯುತ್ತೇನೆ. ಅದನ್ನು ತೋರಿಸು. ಅವಮಾನಿಸುತ್ತಾನೆ. ಹಾಗಲ್ಲಮ್ಮ, ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು ಎಂದನಷ್ಟೇ. ಹೌದು. ಇಲ್ಲ ಇಲ್ಲ, ನಾನು ಬರೆಯುವುದನ್ನು ನೀನೂ ಸಹ ನೋಡುವ ಹಾಗಿಲ್ಲ. ಇಲ್ಲ, ಗಂಭೀರವಾಗಿ ನಿಲ್ಲು. ಆಯ್ತು, ಮುಗಿದೋಯ್ತು. ಹೋಗು, ಪ್ರಯತ್ನಿಸಿ ನೋಡು. ಪ್ರಯತ್ನಿಸು. ಯಾರು ನೀನು ಸುಭಾಗ್ಯ? ಪ್ರಿಯ? ಯಾರು ನಿನ್ನ ಪ್ರಿಯ? ನೀನು ಯಾರು? ನಿನ್ನ ದೇಶವ್ಯಾವುದು? ನನ್ನಿಂದೇನಾಗಬೇಕು? ಅಲ್ಲದೆ ನೀನು ಇಲ್ಲಿಗೆ ಬರಲು ಕಾರಣವೇನು? ಹಾಗೆ ಆಗಲಿ. ನೀನು ಯಾರು? ಏನು? ನೀನು ರಾವಣೇಶ್ವರನ ಸಹೋದರಿ? ಹಾಗಾದ್ರೆ ನೀನು ಹಸುರ ಕನ್ಯೆ. ನಿನ್ನನ್ನು ಹೊರತು ನಾನು ಯಾರನ್ನು ವಿವಾಹವಾಗುವುದಿಲ್ಲ. ಅದು ಸಾಧ್ಯವಿಲ್ಲ. ನೋಡು, ನೀನು ಹಸುರ ಕನ್ಯೆ. ನಾನು ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ನೋಡಮ್ಮ,
ನೀನು ಲಗ್ನವಾಗಲೇಬೇಕಾದರೆ ನಾನು ಓರ್ವನೇ ಇಲ್ಲಿಗೆ ಬಂದಿಲ್ಲ. ಆ ಪಾರ್ಶ್ವದಲ್ಲಿನ ಮಣ್ಣನಾದ ಶ್ರೀರಾಮಚಂದ್ರನಿರುವನು. ನೀನು ಅಲ್ಲಿಗೆ ಹೋದರೆ ನಿನ್ನ ಕೆಲಸವು ಆದರಾಗಬಹುದು. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಹೋಗಿ ಆತ ಮುಖವನ್ನು ನೋಡಿಕೊಂಡು ಬಂದಿರುವೆನು ಪ್ರಿಯ. ಆತ ನನ್ನ ನೋಡಿದ ಕೂಡಲೇ ಅಲ್ಲಿ ಹೋಗು ನನ್ನ ತಮ್ಮನಾದ ಲಕ್ಷ್ಮಣನಿರುವನು ಹಾಗೆ ಹೇಳಿದನೆ. ಹೌದಮ್ಮ, ನೀನು ಹೇಳಿದ ಹಾಗೆ ನಾನು ರಾಮದಾಸ. ಆತನ ಆಜ್ಞೆ ಹೊರತು ನಾನು ಮತ್ತೇನು ಮಾಡುವುದಿಲ್ಲ. ಅಮ್ಮ, ನಿನ್ನನ್ನು ಲಗ್ನವಾಗಬೇಕು ತಾನೆ? ಹಾಗಾದರೆ ನಾನು ಹೇಳಿದಂಗೆ ಮಾಡು. ನಮ್ಮ ಅಣ್ಣನಲ್ಲಿಗೆ ಹೋಗಿ ಏನಾದರೂ ಒಂದು ಕುರುಹನ್ನು ತೆಗೆದುಕೊಂಡು ಬಾ. ಎಲ್ಲಿ ತಂದಿರುವೆಯಾ? ಹಾಗಾದರೆ ಬಹಳ ಆತುರದಿಂದಿರುವೆ. ಎಲ್ಲಿ ಕೊಡು? ಕೊಡುವುದಲ್ಲ, ನೋಡುವುದು. ನೋಡುವುದೇ? ಹಾಗಾದರೆ ತೋರಿಸು. ತೋರಿಸು. ಹೌದು, ತೋರಿಸು. ಸಾರೆ ಬಲ ದಿಲ್ಚಬಲ್ಲೆ ಎಲೆ ಮಾಯಾತ್ಮಳೆ, ಸಾರೆ ಬಲ ದಿಲ್ಚಬಲ್ಲೆ. ಸಾರೆ ಬಲ ದಿಲ್ಚಬಲ್ಲೆ ಎಲೆ ಮಾಯಾತ್ಮಳೆ, ಸಾರೆ ಬಲ ದಿಲ್ಚಬಲ್ಲೆ. ಆಗ ತೋರಲೆ ಚಕೋರೆ ಮೋಸಂದೆಯಲ್ ಬಂದೆಯ. ಆಗ ತೋರಲೆ ಚಕೋರೆ ಮೋಸಂದೆಯಲ್ ಬಂದೆಯ. ಸಲ್ಲದಿಲ್ಲಿ ಸಾ ಸಲ್ಲ, ಸಲ್ಲದಿಲ್ಲಿ ಸಾ ಸಲ್ಲ. ಎಲ್ಲವನ್ನಿದಾರಿಗೆರೆ, ಎಲ್ಲವನ್ನಿದಾರಿಗೆರೆ. ಸಾರೆ ಬಲ ದಿಲ್ಚಬಲ್ಲೆ ಮಾಯಾತ್ಮಳೆ, ಸಾರೆ ಬಲ ದಿಲ್ಚಬಲ್ಲೆ. ಮಾಯಾತ್ಮಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಂಡು ಬೇಡ, ಹೊರಟು ಹೋಗು. ಓಹೋ, ನಿನ್ನನ್ನು ನಾನು ವಿವಾಹವಾಗಲೇಬೇಕೆ? ಹಾಗಾದರೆ ನಾನು ಹೇಳಿದಂತೆ ಮಾಡುವೆಯಾ? ನೋಡಮ್ಮ, ನೀನು ಅಸುರ ಕನ್ಯೆ, ನಾನು ಕ್ಷತ್ರಿಯನು. ನಾನು ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ನಿನ್ನನ್ನು ಲಗ್ನವಾಗಲೇಬೇಕೆ? ಹಾಗಾದರೆ ನಾನು ಹೇಳಿದಂತೆ ಕೇಳುತ್ತೆ. ನಾವು ಕ್ಷತ್ರಿಯ ಪದ್ಧತಿಯಂತೆ ಲಗ್ನವಾಗೋಣ. ಕ್ಷತ್ರಿಯವಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ನಮ್ಮ ಪದ್ಧತಿಯಲ್ಲಿ ವಧುವು ವರನನ್ನು ನೋಡುವ ಹಾಗಿಲ್ಲ, ಮಾತನಾಡುವಾಗಿಲ್ಲ, ಮುಟ್ಟಲು ಬಾರದು. ನಿನಗೆ ಲಗ್ನವಾಗಲೇಬೇಕು ತಾನೆ? ಹಾಗಾದರೆ ನಿನ್ನ ಸೆರಗಿನಿಂದ ನಿನ್ನ ಕಣ್ಣನ್ನು ಕಟ್ಟಿಕೋ. ನಿನಗೆ ಲಗ್ನವಾಗಲು ಬೇಕ ಬೇಡ? ಹಾಗಾದರೆ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಜಾಗ್ರತೆಯಾಗಿ ಕಟ್ಟಿಕೋ, ಕಟ್ಟಿಕೋ. ಮುಚ್ಚಿಕೋ, ಕುಳಿತುಕೋ, ನಿಂತುಕೋ ಅಂತ ಹೇಳಿ ತಯಾರಿಂದ ಕುಯ್ಬಿಟ್ಟನಪ್ಪ ನನ್ನ ಮಗನ. ಎಂತ ಚೆನ್ನಾಗಿತ್ತು ಮಗು. ಅಯ್ಯೋ, ಉರಿ 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 ಉರಿ. ಓಹೇ ಹೋ 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 ಓಹೇ ಹೋ ಹೋ ಹಾ ಹಾ ಹೇ ಹೇ ಹಾ ಹಾ ಹಾ. Oye, uno, ho, ho, oye, uno, agoda, anaye, anaye, hana, ye, amaya, ye, oh, cuida nada. Agnaru ane auna, he, he, una. Aumaya ha ha ha, auya ababan abenutano. Ek bana enta
ಎಂತ ಚೆನ್ನಾಗಿದ್ದು ನನ್ನ ಕುಯ್ಬಿಟ್ಟನ ನಮ್ಮನ್ನ ಅವನ ಎತ್ಬಂಗಿ ಸಂಜೆ ಮಾಡ್ತೀಗಣ ಅಣ್ಣ ರಾಜಾದಿರಾಜ ರಾಜ ಮಾರ್ತಾಂಡ ಭಾನವಕುಲ ಶ್ರೇಷ್ಠ ರಾವಣ ಸಾರ್ವಭೌಮ ಥೈಪರ ಥೈಪರ ಥೈಪರ. ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ. ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ. ಪಾಕಾರಿ ಸನ್ನೂತ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ. ಪಾಕಾರಿ ಸನ್ನೂತ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ. ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ. ಲಂಕಾಧಿಪಾಲನ ದೇವ ರಾವಣ ಸಾರ್ವಭೌಮಕ್ಕೆ ಹೈಪರ ಹೈಪರ. ಗೆಲಿದಂ ಇಂತು ಸುರಲೋಕವಂ ಧನದಿಂ ಶೌರ್ಯತಾಭತದೆ. ಗೆಲಿದಂ ಇಂತು ಸುರಲೋಕವಂ ಧನದಿಂ ಶೌರ್ಯತಾಭತದೆ. ವರಧೀರ ಪ್ರತಾಪವಂ ಸರಿಸಾಟಿಯೇ ಜನಪೌಲಸ್ಯ ವಂಶ ಕುಲತಿಲಕ ಲಂಕೇಶ್ವರನಾಗಿದ್ದೊಡೆ ನಾಮೆರವೇ. ನಾಮೆರವೆ ಮೂಜಗದಿ ಪರಶಿವನ ವರಬಲಧಿ ಸೌಖ್ಯದೇ. ಮಹಾಪ್ರಭು ವಿಜಯ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯ. ಕುಂಭಕರ್ಣ ವಿಜಯ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯ. ಪ್ರಭಾಪೂರಿತಂ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮೆ ಶೋಭಿತಂ. ಪ್ರಭಾಪೂರಿತಂ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮೆ ಶೋಭಿತಂ. ಸದೋ ಶಿವನ ಶುಭ ವಿಭೂತಿ ವಿಲಸಿತ. ಸದಾ ಶಿವನ ಶುಭ ವಿಭೂತಿ ವಿಲಸಿತ ಯಶೋಪಾದ್ಯ ತವ ವಶೋಲಾಬ್ಧ ವಿಜಯ. ಯಶೋಭಾಗ್ಯ ತವ ವಶೋಲಾಬ್ಧ ವಿಜಯ. ದಶವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯ. ಕುಂಭಕರ್ಣ ವಿಜಯ ಮಧುವ ಕರ ಪಿಡಿದು ದಶ ದಿಶಯಗಳನ್ನು ಗೆಲಿದೆ. ವಿಜಯ ಮಧುವ ಕರ ಪಿಡಿದು ನಡೆದು ದಶ ದಿಶಯಗಳನ್ನು ಗೆಲಿದೆ. ಅಖಿಲ ಲೋಕ ಸುರ ಸಮಾನ ರಹಿತ ರಾಸ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭುವೆ ನಿಪಾ ದಶಮುಖಗೆ ಸರಿ ಸಮರೆ. ಪ್ರಭುವೆ ನಿಪಾ ದಶಮುಖಗೆ ಸರಿ ಸಮರೆ. ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ. ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ. ವಿಜಯ ದಶವ ಮೆರೆಸಿ ಗೆಲಿದೆ
ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಅಖಂಡಾವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಬೆರೆದವರ ರುಂಢಮಂಡಗಳನ್ನು ಚೆಂಡಾಡಿ ರಣದೇವತೆಗೆ ರಕ್ತದ ಆಹುತಿ ಇಟ್ಟು ಈ ಧರಣಿ ಮಂಡಲ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ಸುಪ್ರಚಂಡನ ಹಸ್ತಪೀಡಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಈ ಲಂಕೆಯ ಭವಿಷ್ಯತ್ ಭವನಕ್ಕೆ ಭದ್ರ ಬುನಾದಿಯಾಗಿ ಶಂಕೆ ಇಲ್ಲದ ರಾಜ್ಯಭಾರಕ್ಕೆ ಕಂಕಣಬದ್ಧರಾಗಿ ದುಡಿದು ಅಂಕವೀರನೆಂಬ ಬಿರುದನ್ನು ಹೊತ್ತು ಈ ಲಂಕಾ ಸಾಮ್ರಾಜ್ಯದ ರಾಜತಂತ್ರ ನಿಪುಣರಾದ ಪ್ರಾಸ್ತಾದಿ ಮಂತ್ರೀಶ್ವರರೇ, ವೀರರೋಳ್ ವೀರ, ಜಗದೇಕ ವೀರ, ಈ ತ್ರಿಭುವನ ವೀರನ ಅತಿಭುಜ ಪರಾಕ್ರಮಕ್ಕೆ ಫಲಭುಜಗಳೆಂದೆನಿಸಿ ಮೆರವ ವಿಭೀಷಣ ಕುಂಭಕರ್ಣರೇ, ಇಂದ್ರನನ್ನು ಜಯಿಸಿ ಮೇಘನಾದ ಎಂಬ ಬಿರುದನ್ನು ಉತ್ಪತ್ತು ವಿರಾಜಮಾನರಾಗಿರುವ ನನ್ನ ಹೆಮ್ಮೆಯ ಸುಪುತ್ರ ಇಂದ್ರಜಿತು, ಜನಕ, ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ಪಂಪಾಪತಿ ವಿರೂಪಾಕ್ಷನ ಅಕ್ಷಯ ಕೃಪ ಕಟಾಕ್ಷದೊಂದಿಗೆ ಮಹಾನ್ ಶಿವಭಕ್ತೆ, ಶಿವಪೂಜಾ ದುರಂದರೆ, ಕೈಕಸ ಮಾತೃಶಿವರ ಸೈಕತಾ ಲಿಂಗಾರ್ಚನೆಯಿಂದ ನಮ್ಮ ದಿಗ್ವಿಜಯ ದಂಡಯಾತ್ರೆಯು ಸಫಲವಾಯಿತಷ್ಟೇ. ಪ್ರಹಸ್ತ ಮಹಾಪ್ರಭು, ತ್ರಿಭುವನ ಭೀಕರ ಭಯಂಕರ ಲಂಕೇಶ್ವರನ ಆಳ್ವಿಕೆಯಲ್ಲಿ ದೇವದಾನವರ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಅಷ್ಟದಿಗ್ಬಾಲಕರು ಅವರವರ ಕಾರ್ಯದಲ್ಲಿ ನಿರತರಾಗಿರುವರೆ. ಪ್ರಹಸ್ತ ಮಹಾಪ್ರಭು, ವೀರ ಧೀರರನ ಭೀಕರ ಸುರವರ ಕಂಠೀವರ, ವೀರ ಧೀರರನ ಭೀಕರ ಸುರವರ ಕಂಠಿ, ನಿರುತ ಸುಖದೆ ದುರಿತ ಬಲದಿ ನರೇಂದ್ರನಿಗೆ ಜಯ ಜಯ, ನಿರುತ ಸುಖದೆ ದುರಿತ ಬಲದಿ ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ. ಪರಶಿವನಿನ್ ವರ ಪಡೆದ ಲಂಕಾಧೀಶ್ವರ, ಪರಶಿವನಿನ್ ವರ ಪಡೆದ ಲಂಕಾಧೀಶ್ವರ, ನಿರುತ ಸುಖದಿ ದುರಿತ ಬಲದಿ, ನಿರುತ ಸುಖದಿ ದುರಿತ ಬಲದಿ ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ. ವೀರ ಧೀರರನ ಭೀಕರ ಸುರವರ ಕಂಠೀವರ, ಸುರವರ ಕಂಠೀವರ, ಸುರವರ ಕಂಠೀವರ. ನಿಜ ಪ್ರಭು, ನಿಜ. ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲೇ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ ಕಿಂಪುರುಷಾದಿಗಳು ಗಣಗಳ ನಡುಗುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆರ್ಯ ಉದರವನ್ನು ಹರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಒಕ್ಕ ಬಲಿಚಕ್ರವರ್ತಿ ಅರಮನೆ ಬಾಗಿಲನ್ನು ಕಾಯ್ತಿದ್ದ ಆರ್ಯ ನೀಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಪ್ರಹಸ್ತ, ಸಾಕು ಸಾಕು. ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಹೊನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತಹವರ ಒಳಿಕೆಗಳಿಂದಲೇ ಅಶ್ವಿನಿ ದೇವತೆಗಳಿಂದ ಅಶ್ವವನ್ನು ಹೊಂದಿ ನಿರ್ಮಲಾ ಭಾವದವರಾದ ಗಗನಸಕೀರನ್ನು ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜರು. ವಿಭೀಷಣ, ಬರೆಯನ್ನು ಗೆಲಿಯುವ ಭರತೊಳಗೆ, ಪುರದ ಕಡಿಗಿಡಿಗನು ಪುರದೊಳಗೆ, ಬರೆಯನ್ನು ಗೆಲಿಯುವ ಭರತೊಳಗೆ. ಅಗ್ಗಜ ಯಕ್ಷಗರುಡ ಕಲ್ಪದ ಪೀಡು ಗದೋದೋತ ಮೆಟ್ಟಿ ಬೆರೆಯುವೆ. ಯಕ್ಷಗರುಡ ಕಲ್ಪದ ಪೀಡು
ಗೆಳೆಯುವೆ ಭರತೊಳಗೆ ಪುರದ ಕಡಿದಿಡುವುದು ಪುರದೊಳಗೆ ಹಳೆಯವು ಗೆಳೆಯುವೆ ಭರತೊಳಗೆ ಹೊರದೊಳಗೆ ಹೊರದೊಳಗೆ ವಿಭೀಷಣ ಏನಂತ ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಅದುಲ ಪರಾಕ್ರಮಶಾಲಿ ಭುವನ ಭೀಕರನು ರಕ್ಕಸರಲ್ಲಿ ರಕ್ಕಸನು ದಿವಿಜಯರಲ್ಲಿ ದಿವಿಜಯನಂತೆ ನವವ್ಯಾಕರಣ ಪಂಡಿತರಾದ ಏನು ಮಕ್ಕಳನ್ನು ನೀನೇ ಈ ರೀತಿಯ ರಥೆ ಆಧಂಬವ ಸಾಕು ಸುಮ್ಮನೆ ಬಾಯಿ ಬಚ್ಚಿ ಕುಳಿತುಕೋ. ಅಲೇ ಕುಂಭಕರ್ಣ, ಈ ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನೆಲ್ಲ. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮನನ್ನೇ ನನ್ನ ಪಂಚಾಂಗವನ್ನು ಪಂಡಿತನಾಗಿ ಮಾಡಿಕೊಂಡಿದ್ದನು. ನವಗ್ರಹಗಳನ್ನೇ ಹಿಡಿದು ನನ್ನ ಸಿಂಹಾಸನ ಮೆಟ್ಟಳಿಗಳೇ ಅಲಂಕರಿಸಿಕೊಂಡಿರುವೆನು. ದಿಗ್ವ್ಯಕ್ತಿಗಳೇ ಬಿರಿದು ಗಗನವೇ ಹರಿದು ಪೃಥ್ವಿ ತಲ್ಲಣೆಗೊಳಿಸುವಂತೆ ಮಾಡುವ ಈ ದಶಕಂಠನು ಋಣದ ಭಕ್ತನು ಅವನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಭಾಗನು ಈ ದಕ್ಷಿಣೇಶ್ವರ. ನಾಟ್ಯ ಸ್ವರೂಪದ ನರ್ತಿಸುವ ಸಮಯದೋ ರಥದ ಗಿರಿಯ ಮೇಲೆತ್ತಿ ನಲಿದವನು ನಾನು. ಮುಕ್ಕಣ್ಣ ಶಿವನೆ ಮುಕ್ಕರಿಸಿ ಕಣ್ಣ ಶಿವನೆ ಮುಗ್ಗರಿಸಿ ನಿಧ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿತ್ತು ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸಾಧಿ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನ. ಶಿವ ಎಂಬೆರಡಕ್ಷರದಿಂದ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದನೆಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಮೃತ್ಯುಂಜಯನನ್ನೇ ಜಯಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಜನರೊಳಗೆ ಸಮರ್ಥ ನೀನು ಹರಿ ಸಮರ್ಥ ನೀನು ಹರಿ ಸಮರ್ಥ ನೀನು ಸಾಟಿಯಾರು ಭುವನದೊಳಗೆ ಹರಿ ಸಮರ್ಥ ನೀನು ಹರಿ ಸಮರ್ಥ ನೀನು ಹರಿ ಸಮರ್ಥ ನೀನು. ಪರಶಿವನೇ ವರವ ಪಡೆದ ಸ್ವರ್ಣ ಲಂಕೇಶ್ವರ ಪರಶಿವನೇ ವರವ ಪಡೆದ ಸ್ವರ್ಣ ಲಂಕೇಶ್ವರ ಕೋಟಿಯಾರು ಭುವನದೊಳಗೆ ಹರಿ ಸಮರ್ಥ ನೀನು ಹರಿ ಸಮರ್ಥ ನೀನು ಹರಿ ಸಮರ್ಥ ನೀನು. ಜನಕ ನಿನ್ನ ಹೆಸರು ಹೇಳಿದ ಕ್ಷಣ ಯಕ್ಷ ರಾಕ್ಷಸ ಕಿನ್ನರ ಕೆಂಪುರುಷಾದಿಯಾಗಿ ಗಡಗಡನೆ ನಡುಗುವರು. ಮಾರ್ತಾಂಡನನ್ನು ಮೀರಿಸಬಲ್ಲ ತೇಜಸ್ಸು, ಕುಬೇರಗಿಂತಲೂ ಅಧಿಕವಾದ ಐಶ್ವರ್ಯವು, ದೇವೇಂದ್ರನನ್ನು ಧಿಕ್ಕರಿಸಬಲ್ಲ ವೈಭವವು ಇವೆಲ್ಲ ಪ್ರಕಾಶಿಸುತ್ತಿರುವ ನಿಮ್ಮಂತ ಧೀರರು ಶೂರರು ಈ ಭುವನದಲ್ಲಿ ಮತ್ಯಾರಿರುವರು ಜನಕ? ಸರಿಯಾಗಿ ನುಡಿದ್ರೆ ಮಹಾಪ್ರಭು, ಸರಿಯಾಗಿ ನುಡಿದ್ರೆ ಈ ನಿಮ್ಮ ನುಡಿ ಏಳಿಯಾದ ಒಂದು ಧೀರತ್ವವನ್ನು ತರುತ್ತದೆ. ಯಾವ ಜನ್ಮದ ಪುಣ್ಯವು, ಯಾವ ದೈವದ ಬಲವು ನಿಮ್ಮಂತವರ ಬಳಿ ಮಂತ್ರಿಯಾದದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕದುಬಟ ವೀರಸಿಂಹನೆಂದೆನಿಸಿ ತ್ರಿನಗದೌ ರಾವಣ ಕುಂಭಕರ್ಣರೆಂಬ ಸಹೋದರರು ಹಿಡಿದೆತ್ತು ನಿಂತರೆ
ಧರೆ ಉಳಿಯುವುದೇ? ಶತ್ರುಗಳು ಎದುರಾಗುವರೆ. ಹೇಗಿರುವಲ್ಲಿ ಅಜ ಹರಿ ಇಂದ್ರಾದಿ ದೇವರು ದೇವತೆಗಳ ಗಲಗಲಗಲೇ ನಡುಗುತ್ತಿರುವರು. ನಮ್ಮಣ್ಣನ ಸಾಧನೆಯು ಸಾಮಾನ್ಯವಾದ ಲೋಕನಾಯಕನೇ ವಾಸವಾಗಿದ್ದ ಆ ಕೈಲಾಸ ಪರ್ವತವನ್ನೇ ಈ 12 ತೋಳುಗಳಿಂದ ಎತ್ತಿ 14 ಲೋಕಗಳಿಗೂ ಅಚ್ಚರನುಂಟು ಮಾಡಿದ ಅಸುರ ವೀರ ನೋರಿಯ ಗರ್ಭ ಸಂಜಾತನರು ಈ ರಾವಣ ಕುಂಭಕರ್ಣರು. ಶತ್ರುಗಳಂತರಲಿ ವೃತ್ತಿ ದೇವತೆಯು ನಮ್ಮನ್ನು ಮುಟ್ಟಲಾರದು. ಆದ ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನು ಭಜಿಸುತ್ತಾ ಸ್ತುತಿಸುತ್ತಾ ವೃತ್ತಿ ದೇವತೆಯನ್ನೇ ವಶ ಮಾಡಿಕೊಂಡಿರುವ ನಮಗೆ ಅವಳೆಂದಿಗೂ ನಮಗೆ ಸೋದರಿ ಅಲ್ಲದೆ ಶತ್ರುವಲ್ಲ. ಹೀಗಿರುವಲ್ಲಿ ಈ ರಾವಣ ಕುಂಭಕರ್ಣಿಗೆ ಎದುರು ಹೋಗಿ ನಿಲ್ಲುವವರು ಯಾರೂ ಇಲ್ಲ. ಆ ಮುಕ್ಕಣ್ಣನೇ ಅಚ್ಚರಿ ಪಡುವನು. ಎಚ್ಚರವಿರಲಿ ಈ ಲೋಕಕ್ಕೆ. ಹೌದು ಕುಂಭಕರ್ಣ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದೆಯನ್ನು ದಾಟಲು ದೇವತೆಗಳಿಗಾಗಲಿ ಸಪ್ತ ಋಷಿಗಳಿಗಾಗಲಿ ಆ ನನ್ನ ಅಜಾತ ಶತ್ರುವಾದ ಹರಿವು ಸಾಧ್ಯವಿಲ್ಲ. ಅಗ್ರಜ ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತೀತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷಶೀಲನಾಗುವನು. ಅಂತಹ ಅವನನ್ನು ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲದು. ವಿಭೀಷಣ, ಈ ನಿನ್ನ ನಿಂದಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿರುವನು.
ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತಾಡಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಗೆದ್ದನು. ಏನೇ ರೋದನ ಧ್ವನಿ? ಮಹಾಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖಾ ದೇವಿ ರೋಧಿಸುತ್ತಾ ಇತ್ತಲೇ ಬರುತ್ತಿರುವರು. ಇಂದು ಮುಂಜಾನೆ ಮಂಚು ಕವಿದ ವಾತಾವರಣ. ಶಿವಪೂಜೆ ಮಾಡುವಾಗ ಸಂಶಯ ಧಾರಣ. ಎಡಗಣ್ಣು ಹದರುತ್ತಿತ್ತು, ಎಡಭುಜವು ನಡುಗುತ್ತಿತ್ತು. ಅಂದೇ ತಿಳಿದೆನು ಇಂದೇನು ಅಪಾಯದ ಮುನ್ಸೂಚನೆಂದು. ಛೆ, ನಾನಾರು? ಚತುರ್ದಶ ಭುವನ ಭಯಂಕರ ದಶಕಂಠ ರಾವಣ, ಸರ್ವತ್ರ ಸರ್ವ ಸ್ವತಂತ್ರ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡಗಳನ್ನೇ ಚಂಡಾಡಬಲ್ಲ ಗಂಡು ದಾಳಿಗಳ ಗಂಡನಾದ ಪ್ರಚಂಡ ರಾವಣ, ಪ್ರಚಂಡ ರಾವಣ. ಇಂತಹ ನನಗೆ ಶಕುನಗಳ ಭಯ. ನನ್ನ ಸಹೋದರಿಯನ್ನು ಬರಮಾಡಿ. ಆಜ್ಞೆ ಪ್ರಭು. ಅಣ್ಣ ನೋಡಣ್ಣ, ಎಲ್ಲ ತೇಕೊಂಡು ನನ್ನ ತಿಥಿ ಹೆಂಗ್ ಮಾಡ್ಬಿಡ್ತವೆ. ಸಹೋದರಿ, ಅಣ್ಣ ನಾಚಿಕವೇನಾಯಿತು? ಬಿಟ್ಟಣ್ಣ. ನನ್ನ ಕಾಯದಲ್ಲಿ ಮೂಲ ಕಾರುಣ್ಯ ಅಕರಾಕ್ಷ. ಸರಿಯಾಗಿ ವಿಚಾರಿಸಿ ಹೇಳು. ನಿಮ್ಮ ತಂಗಿಯಾದ ಶೂರ್ಪನಖಾ ದೇವಿ ದಂಡಕಾರಣ್ಯಕ್ಕೆ ಹೋಗಿದ್ದರು ಪ್ರಭು. ಅಲ್ಲಿ 3 ಜನ ನರಮಾನವರ ಪ್ರವೇಶ. ರಾಮ, ಲಕ್ಷ್ಮಣ, ಸೀತೆ. ಲಕ್ಷ್ಮಣ, ಸೀತೆ. ಸೀತೆ. ಆ ಸೀತೆಯು ಬಹು ಸೌಂದರ್ಯವತಿ ಪ್ರಭು. ಹಿಂಗೆ ತಂದು ಅಗ್ನಮಾಯ ಅಂತ ಹೋದೆ. ನಾನು ಹೇಳ್ತೀನಿ, ಆಕೆಯನ್ನೇನಾದ್ರೂ ಮಾಡಿ ತಂದು ನಿಮ್ಗೆ ಲಗ್ನ ಮಾಡಲು ಇದ್ದಾರೆ ಪ್ರಭು. ನೋಡಿ ಪ್ರಭು, ಆ ರಾಮನ್ ತಮ್ಮ ಲಕ್ಷ್ಮಣ ಬಾಳ ಪಟಿಂಗ ಪ್ರಭು. ನಾಸಿಕನೆಲ್ಲ ಕುಯ್ದು ಕಳಿಸಿದ್ರು. ಈ ವಿಚಾರವನ್ನು ನಮ್ಮ ಕರದೂಷಣಾದಿಗಳಿಗೆ ತಿಳಿಸಲಿಲ್ಲವೇ? ಏನ ಒಂದೇ ಬಾರಿ ತಮ್ಮ ಮಾಡ್ಬಿಟ್ಟಣ್ಣ. ಸಾಯಲು ದ್ರೋಹಿಗಳು. ಪ್ರಭು, ಲಕ್ಷ್ಮಣರಲ್ಲ ಪ್ರಭು, ನಮ್ಮ ಕರದೂಷಣಾದಿಗಳೇ. ಆಮನ ಒಂದೇ ಬಾಣದಿಂದ ಎಲ್ಲವೋ ರಾಮ. ಸುಡುವೆ ಪಡಚರ ಚೌರ್ಯವ, ಸುಡುವೆ ಪಡಚರ ಚೌರ್ಯವ. ನಾಥಲೋಲನಾದೊಡೇನು ಬರದೊಳು ರಾವಣೇಂದ್ರ ತೀರ ಚೂರ ಧನು ಜನಿತ ಘೋರ್ಬಲದಿ ದುರದಿ ಗೆಲೆದೆನು. ಸುಡುವೆ ಪಡಚರ ಚೌರ್ಯವ. ಕುಂಭಕರ್ಣ, ಅವನ ದಳ ತಳಿಸುತ್ತವನ ಪಡ ಪಡನೆ ಛವದಿದ್ದರ ಹರಿಸಿದರೆಗೆದರೆ ಅವನ ದಳ ತಳಿಸುತ್ತವನ ಪಡ ಪಡನೆ ಛವದಿದ್ದರ ಹರಿಸಿದರೊಳಗಿದೆ. ನಾವರಿಗೆ ಈ ಮಹಾ ಮುಂಚನೋರ್ ಫಲಿನ ಸುಡುವೆ ಪಡಚುರ ಚೌರ್ಯವ. ನಾಥಲೋಲನಾದೊಡೇನು ಬರದೊಳು ರಾವಣೇಂದ್ರ ತೀರ ಚೂರ ಧನುಜನಿತ ದರ್ಪಲದಿ ದುರದಿ ಗೆಲೆಪೆ ದೂತರ. ಸುಡುವೆ ಪಡಚುರ ಚೌರ್ಯವ, ಸುಡುವೆ. ನೋಡಿದೆ ಕುಂಭಕರ್ಣ, ಎಂತ ಅಪಮಾನ! ಕನಸು ಮನಸ್ಸಿನಲ್ಲಿಯೂ ನಮ್ಮನ್ನು ಸ್ಮರಣೆ ಮಾಡಿದವರು, ಈ ನಮ್ಮನ್ನು ಕೆಳಕಿ ಬದುಕಿದವರು ಉಳಿದವರಿಲ್ಲ. ಅಲ್ಲದೆ ಈ ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿ ಅಪಮಾನ ಮಾಡಿದರೆಂದರೆ ಅಣ್ಣ ಈಗಲೇ ದಂಡಕಾರಣ್ಯಕ್ಕೆ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡುತ್ತಾರೆ. ಶಾಂತಿ ಕುಂಭಕರ್ಣ, ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪಣಖ, ಹೀಗೆ ಬಾ. ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರು. ನೀನು ಏನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ. ನಿಜ ಹೇಳು. ಹೇಳುವುದಿನ್ನೇನು, ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯಕ್ಕೆ ನೆಲೆಸಿ ನಮ್ಮ ದೈತ್ಯ ಸಹೋದರನ ಈ ರೀತಿ ಅಪಮಾನಗೊಳಿಸಿದ ಆ ನರಾದವರು ಇನ್ನೆಂತ ಪೂಜಾರಿಗಳಾಗಿರಬೇಕು. ಆ ಮಾತು
ಇತ್ತು ಬೇಡನ್ನ ಒಂತಿತ್ತೆ ಇತ್ತಿತ್ತೆ ಅಂತ ಒಂದು ಇಚ್ಛಾದತಿ ಮಾಡ್ಕೊಂಡು ಭಲೆ ಭಲೆ ಸಹೋದರಿ, ನಿನ್ನ ನಾಸಿಕ ಹೋದರೂ ನಿನ್ನ ಬುದ್ಧಿ ಮಾತ್ರ ಚುರುಕಾಗಿದೆ. ನೀನಿನ್ನು ಹಂತಪುರಕ್ಕೆ ನಡಿ, ಔಷಧೋಪಚಾರಗಳನ್ನು ಮಾಡಿಸಿಕೊ. ಅಕರಾಕ್ಷ, ನೀನೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡು. ಶಂಭೋ ಮಹದೇವ. ಮಾವ ಬಾ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ, ನನ್ನ ತಂಗಿ ಶೂರ್ಪನಖ ದಂಡಕಾರಣ್ಯಕ್ಕೆ ತೆರಳಿದ್ದಳಂತೆ. ಅಲ್ಲಿ ನರಮಾನವರ ಪ್ರವೇಶ. ಅವರೇನು ಮಾನವರು ಅಥವಾ ದಾನವರು ಗುರುತಿಸಿ ಹೇಳು. ದಾನವ ಸಂಹಾರಕ್ಕಾಗಿ ಮಾನವ ರೂಪಿಗಳಾಗಿ ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ಮಿಥ್ಯವಾದಿ ರಾವಣನ ಕ್ಷಮಕ್ಷಮದಲ್ಲಿ ನಿಂತು ಸಂವತ್ಸರಗಳಿಂದ ಉತ್ತರ ಕೊಡುವಂತಹ ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕಣರುವ ತಾಳೆಗರನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಅಗ್ರಜ, ಶಾಂತನಾಗು. ಈ ಲಂಕಾ ಸಾಮ್ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವವನೆಂದರೆ ಈ ಮಾರೀಚನೊಬ್ಬನೇ. ನನ್ನಿಂದ ಈ ಗುರುವಿನಿಂದನೇ ಸಾಧ್ಯವಿಲ್ಲ. ನಿಲ್ಲು ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನೋ, ನಾನು ಆಶ್ರಯದಾತನು. ಇದುವರೆಗೂ ನಾನು ಉಪ್ಪುಂಡು ಬೆಳೆದಿರುವೆ. ನೀನು ನನಗೊಂದು ಸಹಾಯವನ್ನು ಮಾಡಲೇಬೇಕು ಮಾವ. ಸಾರ್ವಭೌಮ, ನನ್ನಿಂದಾಗಬೇಕಾದ ಸಹಾಯವೇನು? ಆ ಸೀತೆಯು ಬಹು ಸೌಂದರ್ಯವತಿ. ಆಕೆಯನ್ನು ಒತ್ತು ತರಬೇಕು. ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಕ್ಷಮಿಸು ಸಾರ್ವಭೌಮ, ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಅಧರ್ಮ ಕಾರ್ಯವನ್ನು ಮಾಡಿ ನೊಂದು ಬದುಕಲಾರೆ. ಮಾವ, ನನ್ನ ಅಜಾತ ಶತ್ರುವಾದ ಆರಿಗೆ ಏಕಮುಖ, ಪಕ್ಷಿಗಳಲ್ಲೇ ಶ್ರೇಷ್ಠನಾದ ಗಂಡು ಬೇರಣ್ಣನಿಗೆ ದ್ವಿಮುಖ, ದತ್ತಾತ್ರೇಯನಿಗೆ ತ್ರಿಮುಖ, ನನ್ನ ತಾತ ಬ್ರಹ್ಮದೇವನಿಗೆ ಚತುರ್ಮುಖ, ನನ್ನ ಆರಾಧ್ಯ ದೈವನಾದ ಪರಶಿವನಿಗೆ ಪಂಚಮುಖ, ಪರಶಿವನ ಪುತ್ರ ಷಣ್ಮುಖನಿಗೆ ಆರುಮುಖ, ಈ ಭೂಮಿಯನ್ನು ಒತ್ತು ನಿಂತಿರುವ ಆದಿಶೇಷನಿಗೆ ಸಪ್ತಮುಖ, ದುಷ್ಟ ಶಕ್ತಿಗಳನ್ನು ದಮನ ಮಾಡುವ ದುರ್ಗೆಗೆ ಅಷ್ಟಮುಖ, ನವನಾಥನಿಗೆ ನವಮುಖ. ಆದರೆ ಮಾವ, ಈ ಸಣ್ಣ ಲಂಕಾದೀಶ್ವರ ರಾವಣೇಶ್ವರನಿಗೆ ದಶಮುಖ. ಇಂತಹ ಪರಾಕ್ರಮಶಾಲಿಯನ್ನು ಎಲ್ಲಾದರೂ ನೋಡಿರುವೆಯಾ, ಕಂಡಿರುವೆಯಾ, ಕೇಳಿರುವೆಯಾ? ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸರದಿಯಲ್ಲಿ ತೇಲಿ ಬಿಡಬೇಕಾಗುವುದು ಎಚ್ಚರ. ಇವನ ಕೈಯಲ್ಲಿ ಸಿಕ್ಕಿ ಸಾಯುವುದಕ್ಕಿಂತ ಆ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ಸಿಕ್ಕಿ ಮೋಕ್ಷವನ್ನು ಪಡೆಯುವುದು ಮೇಲು. ಸಾರ್ವಭೌಮ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದೊಯ್ಯುವನು. ತದನಂತರ ನಿನ್ನ ಮನಸ್ಸಿಗೆ ಬಂದಂತೆ ಮಾಡಬಹುದು. ನಿಲ್ಲು ಮಾವ, ನೆಚ್ಚಿದವನು ನೀನೆಂದು ತುಚ್ಛ ನುಡಿಗಳನ್ನು ಆಡಿದ ನನ್ನನ್ನು ನಿನ್ನ ಬಿಚ್ಚಿದ ಮನಸ್ಸಿಂದ ಕಾರ್ಯೋನ್ಮುಖನಾಗು ಮಾವ. ಶಂಭೋ ಮಹದೇವ. ಇನ್ನು ನನ್ನ ಕಾರ್ಯ ಸಾಧನೆಯಾದಂತೆಯೇ ಸರಿ. ಅಂದು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಡಿದು ಚಪ್ಪಾಳೆ ಹೊಡೆದ ನಕ್ಕೆಯಲ್ಲವೇ ಸೀತಾ ನಾನು ಕಂಡುಕೊಂಡ ಏಕೈಕ ಮಾರ್ಗ. ಸೀತಾಪಹರಣ, ಸೀತಾ